ಈ ಕನ್ನೇರಿ ಶ್ರೀಗಳ ವಿಚಾರದಲ್ಲೂ ಕೂಡ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ತೆಗೆದುಕೊಂಡ ನಿಲುವು ಬಗ್ಗೆ ಕೂಡ ಅನೇಕ ಪ್ರಶ್ನೆಗಳಿದೆ. ಕನ್ನೇರಿ ಶ್ರೀಗಳಿಗೆ ವಿಜಯಪುರದಿಂದ ನಿರ್ಬಂಧ ವಿಧಿಸಿದಾಗ ಮಾತನಾಡಿದ ಯಾರು? ಯತ್ನಾಳ್ ಅವರು ಬಿಟ್ರೆ ಪ್ರತಾಪ್ ಸಿಂಹ ಅವರು. ಬಿಜೆಪಿ ಪಕ್ಷದ ತತ್ವ ಸಿಂಧಾದಂಕೆ ಹಾಗೆ ವಿಜಯೇಂದ್ರ ಅವರು ಬಹಿರಂಗವಾಗಿ ಬಂದು ಹಿಂದೂಗಳು ಅಂತ ಬರೆಸಿ ಹೇಳ್ದಕ್ಕೆ ಪೂರಕವಾಗಿ ಕನ್ನೇರಿ ಶ್ರೀಗಳು ಮಾತನಾಡಿದ್ರು. ಆದ್ರೆ ಬೆಂಬಲವಾಗಿ ನಿಲ್ಲಿಕ್ಕೆ ಯತ್ನಾಳ್ ಅವರೇ ಬರಬೇಕು, ಪ್ರತಾಪ್ ಸಿಂಹ ಅವರೇ ಬರಬೇಕು, ವಿಜಯೇಂದ್ರ ಅವ್ರು ಯಾಕೆ ಮಾತನಾಡಲ್ಲ? ನೋಡಿ ಮೇಡಮ್, ಇವತ್ತಿನ ಕರ್ನಾಟಕ ಬಿ ಜೆ ಪಿ ಏನು ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅದಾನೆ, ಅವು ಹಿಂದುತ್ವ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಎಲ್ಲಿ ನಾಪತ್ತೆಯಾಗ್ಯಾರ ಗೊತ್ತಿಲ್ಲ. ಒಂದು ವಾರದಿಂದ ಇವತ್ತು ಖರ್ಗೆ ಅವರು ದಿನಾಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮೇಲೆ, ಅಲ್ಲಿಂದ ಸನಾತನ ಧರ್ಮದ ಮೇಲೆ. ಅದಕ್ಕೆ ಉತ್ತರ ಇಲ್ಲ. ಈ ಒಂದು ಕನ್ನೇರಿ ಶ್ರೀಗಳ ಬಗ್ಗೆನೂ ಸಹ ಪ್ರತಿಕ್ರಿಯೆ ಇಲ್ಲ. ಪಾಪ ಪ್ರತಾಪ್ ಸಿಂಹ ಮೇಲೆ ಯಾರೋ ಜೋಕರ್ಗಳು ಅಟ್ಯಾಕ್ ಮಾಡಿದ್ರೆ ಅದ್ರ ಬಗ್ಗೆ ಬಿ ಜೆ ಪಿ ಅಧಿಕೃತವಾಗಿ ಒಂದು ಹೇಳಿಕೆನೂ ಕೊಡ್ತಾ ಇಲ್ಲ. ಭಯ ಇವತ್ತು ಇಡೀ ಯಡಿಯೂರಪ್ಪ ಕುಟುಂಬಕ್ಕೆ ಭಯ ಏನಿದೆ ಅಂದರೆ, ಎಲ್ಲಿ ಪೋಕ್ಸೋದಲ್ಲಿ ಹಾಕಿ ಇಡೀ ನಾಳೆ ಹೈಕೋರ್ಟ್ ತೀರ್ಪು ಬಂದರೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅನ್ನೋಂಥ ಭಯದಿಂದ ಎಲ್ಲೆಲ್ಲೂ ನಾಪತ್ತೆ ಆಗಿಬಿಟ್ಟಾರೆ. ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷನೇ ನಾಪತ್ತೆ ಆಗ್ಯಾರ.